ವೆಲ್ಕಮ್ ಬ್ಯಾಕ್. ಈ ಒಂದು ವಿಡಿಯೋದಲ್ಲಿ ಅಗೈನ್ ಕಸ್ಟಮ್ ಡ್ಯೂಟಿ ಮೇಲೆ ಒಂದು ಕ್ವಶನ್ಸ್ ಅನ್ನ ಮತ್ತೊಂದು ಕ್ವಶನ್ಸ್ ಏನಿದೆ ಇದು 2019 ಆರ್ 2022 ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್. ಸೊ ಕಸ್ಟಮ್ ಡ್ಯೂಟಿ ಮತ್ತೆ ಅಸೆಸಬಲ್ ವ್ಯಾಲ್ಯೂ ಎರಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಕೊಡ್ತೀನಿ. ಸೊ ಬನ್ನಿ, ಫಸ್ಟ್ ಕ್ವಶನ್ಸ್ ಏನಿದೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮಿಸ್ಟರ್ ಭರತ್ ಇಂಪೋರ್ಟ್ಸ್ ಬೈ ಏರ್. ನೋಡಿ, ಮಿಸ್ಟರ್ ಭರತ್ ಅನ್ನೋದು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಬೈ ಏರ್ ಮುಖಾಂತರ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಬೈ ಏರ್ ಇಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಫ್ರಮ್ ಯು ಎಸ್ ಎ ಇಂದ ಎ ಮಿಷಿನ್ ಅಲಾಂಗ್ ವಿತ್ ರಿಲೆವೆಂಟ್ ಆಕ್ಸೆಸರೀಸ್ ಅಂಡ್ ಸ್ಪೇಸ್. ಮಿಷಿನರಿಯ ಜೊತೆಗೆ ರಿಲೆವೆಂಟ್ ಆಕ್ಸೆಸರಿ ಮತ್ತೆ ಸ್ಪೇಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಫಾರ್ ದಿ ವ್ಯಾಲ್ಯೂ $1,20,000 FOB ಅಂತ ಹೇಳಿದ್ದಾರೆ. ದಟ್ ಈಸ್ ಫ್ರೀ ಆನ್ ಬೋರ್ಡ್ ಅಥವಾ ಫ್ರೈಟ್ ಆನ್ ಬೋರ್ಡ್ ಅಂತ ಏನ್ ಕರಿತೀವಿ, $1,20,000 ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತೆ. ಮಿಷಿನರಿ ಜೊತೆಗೆ ಆಕ್ಸೆಸರೀಸ್ ಅನ್ನ ಇಂಪೋರ್ಟ್ ಮಾಡ್ತಾ ಇದ್ದಾರೆ. ದಿ ರಿಲೆವೆಂಟ್ ಡೀಟೇಲ್ಸ್ ಆಸ್ ಫಾಲೋಸ್. ಏನೇನ್ ಡೀಟೇಲ್ಸ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಕಮಿಷನ್ ಟು ಲೋಕಲ್ ಏಜೆಂಟ್ ಇಂಡಿಯಾದಲ್ಲಿ ಕೊಡ್ತಾ ಇದ್ದಾರೆ, ₹27,000 ಅಲ್ಲಿ ಕೊಡ್ತಾ ಇದ್ದಾರೆ. ಫ್ರೈಟ್ ಅಂಡ್ ಇನ್ಶೂರೆನ್ಸ್ ಫ್ರಮ್ ಏರ್ಪೋರ್ಟ್ ಟು ಫ್ಯಾಕ್ಟ್ರಿ ಗೋಡೌನ್ ಕೊಟ್ಟಿದ್ದಾರೆ ನೋಡಿ. ಏರ್ಪೋರ್ಟ್ ಟು ಫ್ಯಾಕ್ಟ್ರಿ ಗೋಡೌನ್ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಫ್ರೈಟ್ ಮತ್ತೆ ಇನ್ಶೂರೆನ್ಸ್ ಏನಿದೆ, ನಾನು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಏರ್ಪೋರ್ಟ್ ಇಂದ ಫ್ಯಾಕ್ಟ್ರಿ ಪ್ರಿಮೈಸಸ್ಗೆ ತಗೊಂಡೋಗ್ಬೇಕಾದ್ರೆ ಆಗ್ತಕ್ಕಂಥ ಏನು ಚಾರ್ಜಸ್ ಇದೆ ಅದು ಇರ್ತಕ್ಕಂಥದ್ದು. ಫ್ಲೈಟ್ ಮತ್ತೆ ಇನ್ಶೂರೆನ್ಸ್ ಏರ್ಪೋರ್ಟ್ ಇಂದ ಫ್ಯಾಕ್ಟ್ರಿ ಗೋಡೌನ್ ಆಗಿರೋದು. ಇದನ್ನ ಎಲ್ಲೂ ತಗೋಬಾರ್ದು, ಯಾಕೆಂದ್ರೆ ನಾನು ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಏರ್ಪೋರ್ಟ್ ಇಂದ ಫ್ಯಾಕ್ಟ್ರಿಗೆ ತಗೊಂಡೋಗ್ಬೇಕಾದ್ರೆ ಆಗಿರ್ತಕ್ಕಂಥ ಒಂದು ಫ್ಲೈಟ್ ಮತ್ತೆ ಇನ್ಶೂರೆನ್ಸ್ ಇದೆಲ್ಲೂ ತಗೋಬೇಡಿ. ಫ್ಲೈಟ್ ಮತ್ತೆ ಇನ್ಶೂರೆನ್ಸ್ ಏರ್ಪೋರ್ಟ್ ಟು ಫ್ಯಾಕ್ಟ್ರಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ತಲೆನೇ ಕೆಡಿಸ್ಕೋಬೇಡಿ, ಅದನ್ನ ಇಗ್ನೋರ್ ಮಾಡ್ತಾ ಹೋಗಿ, ಯಾಕೆಂದ್ರೆ ಅದು ಆಫ್ಟರ್ ಇಂಪೋರ್ಟೇಷನ್ ಆದ್ಮೇಲೆ ಬಂದಿರ್ತಕ್ಕಂಥದ್ದು. ಇಗ್ನೋರ್. ಫ್ರೈಟ್ ಕೊಟ್ಟಿದ್ದಾರೆ $36,000 ಇದೆ. USA ಟು ಇಂಡಿಯಾ ಅಂತ ಹೇಳಿದ್ರೆ, ಅಂದ್ರೆ US ಇಂದ ಇಂಡಿಯಾಗೆ ತಗೊಂಡ್ಬರ್ಬೇಕಾದ್ರೆ ಆಗಿರ್ತಕ್ಕಂಥ ಫ್ರೈಟ್ ಚಾರ್ಜಸ್ ಅಂತ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ $36,000 ಕೊಟ್ಟಿದ್ದಾರೆ. ಬಟ್ ಇದು ಫ್ರೈಟ್ ಅಂತ ಹೇಳಿದ್ರೆ ಎಂತ ಫ್ರೈಟ್ ಅಪ್ಪ ಅಂತ ಹೇಳಿದ್ರೆ ಏರ್ ಫ್ರೈಟ್ ಆಗಿರುತ್ತೆ, ಯಾಕಂದ್ರೆ ಇಲ್ಲಿ ಇಂಪೋರ್ಟ್ ಮಾಡ್ತಾ ಇರೋದು ಏರ್ ಇಂದ, ಹಾಗಾಗಿ ಇದನ್ನ ಏರ್ ಫ್ರೈಟ್ ಅಂತ ಕರಿತೀವಿ. ಹಾಗಾಗಿ ಅದು ಫ್ರೈಟ್ ಅಂತ ಹೇಳಿದ್ರೆ ದಟ್ ಈಸ್ ಏರ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಏರ್ ಫ್ರೈಟ್ ಅಂತ USA ಇಂದ ಇಂಡಿಯಾಗೆ ಬರಬೇಕಾಗಿರೋದು. ಗೂಡ್ಸ್ ಆರ್ ಇನ್ಶೂರ್ಡ್ ಬಟ್ ಪ್ರೀಮಿಯಂ ಅಮೌಂಟ್ ಈಸ್ ನಾಟ್ ಶೋನ್ ಇನ್ ದಿ ಇನ್ವಾಯ್ಸ್ ಅಂಡ್ ಈಸ್ ನಾಟ್ ಅವೈಲಬಲ್. ಗೂಡ್ಸ್ ಅನ್ನು ಇನ್ಶೂರ್ ಮಾಡಿಸಿದ್ರಂತೆ ಬಟ್ ನಾಟ್ ಶೋನ್ ಇನ್ ದಿ ಇನ್ವಾಯ್ಸ್ ಅಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಸೊ ಇನ್ಶೂರೆನ್ಸ್ ಅಮೌಂಟ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಗೊತ್ತಿರಬೇಕು 1.125% ಆನ್ FOB ಮೇಲೆ ತಗೋಬೇಕು ಅಂತ. At the request of Mr. Bharat, $6,000 has been incurred expenses for improving the design of the machine. Machinery design ಇಂಪ್ರೂವ್ ಮಾಡ್ಲಿಕ್ಕೆ ಭರತ್ ರಿಕ್ವೆಸ್ಟ್ ಮೇಲೆಗೆ $6,000 ಅನ್ನ ಬೇರ್ ಮಾಡಿದ್ದಾರೆ. ಬಟ್ ದ ಸೇಮ್ ಅಮೌಂಟ್ ಈಸ್ ನಾಟ್ ರಿಫ್ಲೆಕ್ಟ್ ಇನ್ ದ ಇನ್ವಾಯ್ಸ್. ನೋಡಿ, ಸೇಮ್ ಅಮೌಂಟ್ ನಾಟ್ ರಿಫ್ಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ದಾರೆ ಇನ್ವಾಯ್ಸ್ ಅಲ್ಲಿ. ಅಂಡ್ ಬೇಸಿಕ್ ಕಸ್ಟಮ್ ಡ್ಯೂಟಿ 15% ಇದೆ ಅಂದ್ರೆ, ಸೋಷಿಯಲ್ ವೆಲ್ಫೇರ್ 10% ಇದೆ, IGST 18% ಇದೆ. ಎಕ್ಸ್ಚೇಂಜ್ ರೇಟ್ ಶುಡ್ ಬಿ ಕನ್ಸಿಡರ್ $1 ಈಕ್ವಲ್ಸ್ ₹72 ಇದೆಯಂತೆ. ಕಾಂಪ್ಯೂಟ್ ಅಸೆಸಬಲ್ ವ್ಯಾಲ್ಯೂ ಅಂಡ್ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೀವು ಈ ತರ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಲೇಬಹುದು ಎಕ್ಸಾಮ್ ಅಲ್ಲಿ. ಒಂದು ಅಸೆಸಬಲ್ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತೆ ಟೋಟಲ್ ಕಸ್ಟಮ್ ಡ್ಯೂಟಿನೂ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಫಸ್ಟ್ ನಾವು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಸೊ ಅಸೆಸಬಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಈ ತರ ಹಾಕೊಳ್ಳಿ. ಸೊ ಪರ್ಟಿಕ್ಯುಲರ್ಸ್ USD ಸೆಕೆಂಡ್ ಕಾಲಮ್, ಎಕ್ಸ್ಚೇಂಜ್ ರೇಟ್ ಥರ್ಡ್, ಅಮೌಂಟ್ ಕಾಲಮ್ ಫೋರ್ತ್ ಕಾಲಮ್ ಇರುತ್ತೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಫಸ್ಟ್ ನೀವು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಫಸ್ಟ್ ನೀವು FOB ವ್ಯಾಲ್ಯೂ ತಗೋಬೇಕು. ಕ್ವಶನ್ ಅಲ್ಲಿ FOB ವ್ಯಾಲ್ಯೂ ಕೊಟ್ಟಿದ್ದಾರಾ? ಎಸ್, $1,20,000 ಕೊಟ್ಟಿದ್ದಾರೆ. ದಟ್ ಇಸ್ $1,20,000 ಇರ್ತಕ್ಕಂಥದ್ದು. ಸೊ ಇದು $US ಇರೋದು. ನನಗೆ ಅಮೌಂಟ್ ರುಪೀಸ್ ಅಲ್ಲಿ ಬೇಕು ಅಂದ್ರೆ ನಾನು ಎಕ್ಸ್ಚೇಂಜ್ ರೇಟ್ ಅದು ಮಲ್ಟಿಪ್ಲೈ ಮಾಡಬೇಕು. ಕ್ವಶನ್ ಅಲ್ಲಿ ಒಂದೇ ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ, ₹72 ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ರೇಟ್ ಕೊಟ್ಟಿದ್ದಾರೆ. ಒಂದೇ ಎಕ್ಸ್ಚೇಂಜ್ ರೇಟ್ ಕೊಟ್ಟಿರೋದು, ಹಾಗಾಗಿ ಎಕ್ಸ್ಚೇಂಜ್ ರೇಟ್ ₹72 ಇದೆ. ಸೊ ಹಾಗಾಗಿ ನಾನು 1,20,000 ಇಂಟು ₹72 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 86,40,000 ನಮ್ಗೆ ಸಿಗುತ್ತೆ. 86,40,000 1,20,000 ಇಂಟು ₹72 ಮಾಡಬೇಕು. ಸೊ ಅವಾಗ ನಿಮ್ಗೆ FOB ವ್ಯಾಲ್ಯೂ ನಿಮ್ಗೆ 86,40,000 ನಿಮ್ಗೆ FOB ವ್ಯಾಲ್ಯೂ ಸಿಗುತ್ತೆ. ಒನ್ಸ್ ನಿಮ್ಗೆ FOB ವ್ಯಾಲ್ಯೂ ಸಿಕ್ಕಾದ್ಮೇಲೆ ನೀವು ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಆಡ್
ಏನ್ ಆಡ್ ಮಾಡಿ ಅಂದ್ರೆ ಫ್ರೈಟ್ ಚಾರ್ಜಸ್, ಏರ್ ಫ್ರೈಟ್ ನ ಆಡ್ ಮಾಡಬೇಕು. ಕ್ವಶನ್ ಅಲ್ಲಿ ಏರ್ ಫ್ರೈಟ್ ಕೊಟ್ಟಿದಾರಾ ಅಂತ ನೋಡಿದ್ರೆ ಜಸ್ಟ್ ನೋಡಿ ಇಲ್ಲಿ ಫ್ರೈಟ್ ಅಂತ ಕೊಟ್ಟಿದ್ದಾರೆ. ಬಟ್ ಇದು ಎಂತ ಫ್ರೈಟ್ ಅಪ್ಪ ಅಂದ್ರೆ ಏರ್ ಇಂದ ಇಂಪೋರ್ಟ್ ಮಾಡ್ಕೊಳ್ತಿದೀನಿ ಅಂತ ಹೇಳಿರೋದ್ರಿಂದ ಇದನ್ನ ನಾವು ಏರ್ ಫ್ರೈಟ್ ಅಂತ ಕರಿತೀವಿ. ಹಾಗಾಗಿ ಇದೆಂತ ಫ್ರೈಟ್ ಅಂದ್ರೆ ಏರ್ ಇಂದ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಆಗಿರೋ ಫ್ರೈಟ್ ಏರ್ ಫ್ರೈಟ್ ಅಂತ ಕರಿತೀವಿ. ಏರ್ ಫ್ರೈಟ್ ಅವರು ಆಕ್ಚುಲ್ ಆಗಿ ಕೊಟ್ಟಿರೋದು ಎಷ್ಟಪ್ಪ ಅಂದ್ರೆ 36,000 USD ಅವರು ಕೊಟ್ಟಿರೋದು. 36,000 USD ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. US ಇಂದ ಇಂಡಿಯಾಗೆ ಬರ್ಬೇಕಾಗಿರೋದು. ಸೊ ಅವರು ಕ್ವಶನ್ ಅಲ್ಲಿ ಎಷ್ಟಾದ್ರೂ ಕೊಡ್ಲಿ, ನೀವೇನ್ ಮಾಡ್ಬೇಕು, ಆರ್ ನೀವು ಅವ್ರು ಕೊಟ್ಟಿರೋ ವ್ಯಾಲ್ಯೂ ಏನಾದ್ರೂ ಇರಲಿ, ಅದಕ್ಕೆ ನೀವು ಕಂಪೇರ್ ಮಾಡ್ಬೇಕಾಗಿರೋದು 20% ಆನ್ FOB. FOB ಮೇಲೆ ನೀವು 20% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಈಗ ನನ್ನ ಹತ್ರ FOB ಎಷ್ಟಿದೆ, 1,20,000 FOB ಇದೆ. ಇದ್ರ ಮೇಲೆ ನಾನು 20% ಅನ್ನ ಮಾಡ್ಕೋಬೇಕು. ಸೊ 1,20,000 FOB ಮೇಲೆ ನೀವು 20% ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 24,000 ಸಿಗುತ್ತೆ. ಸೊ ಫ್ರೈಟ್ ಬಂದು 20% ಆನ್ FOB ಮಾಡಿದ್ರೆ 24,000 USD ಸಿಗುತ್ತೆ. 24,000 USD ಸಿಗುತ್ತೆ. ಸೊ ಈಗ ನೀವು ಏರ್ ಫ್ಲೈಟ್ ಆಕ್ಚುಯಲ್ ಕ್ವಶನ್ ಅಲ್ಲಿ ಕೊಟ್ಟಿರೋದು 36,000 USD. ಬಟ್ ನಾವೇನ್ ಮಾಡಿದ್ವಿ, 20% ಆನ್ FOB ಮೇಲೆ ನಾವು 20% ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡ್ಲೇಬೇಕು, ಬಿಕಾಸ್ ಏರ್ ಫ್ಲೈಟ್ ಆಗಿರೋದ್ರಿಂದ. ಸೊ FOB ಮೇಲೆ 20% ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ನಮಗೆ 24 ಬಂತು. ಈಗ 36 ಕ್ವಶನ್ ಅಲ್ಲಿ ಕೊಟ್ಟಿರೋದು FOB ಮೇಲೆ ನಾವು ಮಾಡಿದಾಗ 24 ಬಂದಿದ್ದು. ಇವೆರಡರಲ್ಲಿ ಸೊ ಯಾವುದು ಕಡಿಮೆ ಇದೆ, ವಿಚ್ ಎವರ್ ಈಸ್ ಲೋಯರ್, ಯಾವುದು ಕಡಿಮೆ ಇದೆ ಅದನ್ನೇ ನೀವು ಏರ್ ಫ್ಲೈಟ್ ಆಗಿ ತಗೋಬೇಕು. ಯಾವುದು ಕಡಿಮೆ ಇದೆಯಪ್ಪ ಅಂತ ಹೇಳಿದ್ರೆ, ಈಗ ಕ್ವಶನ್ಸ್ ಅಲ್ಲಿ ಯಾವ್ದು ಕಡಿಮೆ ಇದೆ ಅಂತ ಹೇಳಿದ್ರೆ 36 ಮತ್ತೆ 24 ಅಲ್ಲಿ 24,000 ಕಡಿಮೆ ಇದೆ. ಹಾಗಾಗಿ 24,000 ತಗೋಬೇಕು ಏರ್ ಫ್ಲೈಟ್ ಅಂತ. ಯಾಕಂದ್ರೆ ಏರ್ ಫ್ಲೈಟ್ ಕ್ವಶನ್ ಅಲ್ಲಿ ಇದೆ ಅಂದ್ರೆ ಅವ್ರು ಎಷ್ಟಾದ್ರೂ ಕೊಡಿ ನೀವು 20% ಮಾಡ್ಕೊಳ್ಳೇಬೇಕು. ಈಗ ನೀವು ಎಕ್ಸ್ಚೇಂಜ್ ರೇಟ್ 72 rupees ಇದೆ. 24,000 ಇಂಟು 72 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಅಮೌಂಟ್ ಬಂದು 17,28,000 ನಿಮ್ಗೆ ರುಪೀಸ್ ಅಲ್ಲಿ ಸಿಗುತ್ತೆ. ಇದು ಏರ್ ಫ್ರೈಟ್. ನೆಕ್ಸ್ಟ್ ನೋಡಿ, ಫ್ರೀ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಕೂಡ ನೀವು ಆಡ್ ಮಾಡಬೇಕು, ಬಟ್ ಅಲ್ಲಿ ಅಮೌಂಟ್ ಕೊಟ್ಟಿಲ್ಲ. ಇನ್ಶೂರೆನ್ಸ್ ನ ಆಡ್ ಮಾಡಬೇಕು, ಬಟ್ ಇನ್ಶೂರೆನ್ಸ್ ಅಮೌಂಟ್ ನಾಟ್ ಶೋನ್, ಕೊಟ್ಟಿಲ್ಲ ಅಂತ ಹೇಳಿದ್ರೆ. ಕೊಟ್ಟಿದ್ರೆ ಅದೇ ತಗೊಳ್ಳಿ, ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಬೇಕು 1.125% ಆನ್ FOB ಮೇಲೆ 1.125% ಮಾಡ್ಕೋಬೇಕು. ಹಾಗೆ ನನ್ನ ಹತ್ರ FOB ಇರೋದು 1,20,000 ಇದೆ. ಇದ್ರ ಮೇಲೆ ನಾನು 1.125% ಮಾಡಿದ್ರೆ 1.125% ಅನ್ನ ನಾನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸೊ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,20,000 ಇಂಟು 1.125% ಮಾಡಿದ್ರೆ ನನಗೆ $1,350 ಸಿಗುತ್ತೆ. ಈಗ ನಾನು ಎಕ್ಸ್ಚೇಂಜ್ ರೇಟ್ 72 rupees ಇದೆ, ಇಂಟು 72 rupees ಮಾಡ್ಕೊಳ್ಳಿ. ಸೊ ನಿಮ್ಗೆ 97,200 rupees ಸಿಗುತ್ತೆ. ಇದು ಇನ್ಶೂರೆನ್ಸ್. ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಇನ್ಶೂರೆನ್ಸ್ ನ ನೀವು ಕಂಪಲ್ಸರಿ ಆಡ್ ಮಾಡಲೇಬೇಕು. 1.125% ಆನ್ FOB ಮೇಲೆ ತಗೋಬೇಕು. FOB ಎಷ್ಟಿರುತ್ತೋ ಅದ್ರ ಮೇಲೆ ತಗೋಬೇಕು. ಇನ್ನೇನಿದೆ, ಫ್ರೈಟ್ ಅಂಡ್ ಇನ್ಶೂರೆನ್ಸ್ ನ ತಗೋಬೇಡಿ, ಇಗ್ನೋರ್ ಮಾಡಿ ಅಂತ ಹೇಳಿದ್ದೇನೆ. ಸೊ ಕಮಿಷನ್ ಲಾಸ್ಟ್ ಅಲ್ಲಿ ತಗೊಳ್ಳೋಣ. ಇದಾಯ್ತು. ನೆಕ್ಸ್ಟ್ $6,000 ಅಲ್ಲಿ ಎಕ್ಸ್ಪೆನ್ಸಸ್ ಇದೆ ನೋಡಿ. ಇನ್ಯಾವ್ದು ಫಾರಿನ್ ಕರೆನ್ಸಿನಲ್ಲಿ ಫಸ್ಟ್ ಇದೆ ಅದನ್ನ ತಗೋಬೇಕು ನೀವು. ರುಪೀಸ್ ಅಲ್ಲಿ ಇರೋದು ಬಿಡಿ, ಫಸ್ಟ್ ಫಾರಿನ್ ಕರೆನ್ಸಿನಲ್ಲಿ ಇರೋದು ಮಾತ್ರ ನೀವು ತಗೊಳ್ಳಿ. ಸೊ ಫ್ರೈಟ್ ಆಯ್ತು, ಇನ್ಶೂರೆನ್ಸ್ ಆಯ್ತು, ಮತ್ತೆ ಇಲ್ಲಿ 6,000 ಅನ್ನ ಬೇರ್ ಮಾಡಿದಾರಂತೆ ಡಿಸೈನ್ ಅಂಡ್ ಡೆವಲಪ್ಮೆಂಟ್ ಚಾರ್ಜಸ್ ಆಗಿ. ಹಾಗೆ ಆಡ್ ಡಿಸೈನ್ ಚಾರ್ಜಸ್ ಅನ್ನ ನೀವು ಆಡ್ ಮಾಡಬೇಕು. ಎಷ್ಟು ಕೊಟ್ಟಿದಾರಪ್ಪ ಇಲ್ಲಿ ಅಂದ್ರೆ $6,000 ಇದೆ. ಎಕ್ಸ್ಚೇಂಜ್ ರೇಟ್ ನಮಗೆ ಗೊತ್ತು 72,000 ಇದೆ. 6,000 ಇಂಟು 72 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4,32,000 ನಿಮ್ಗೆ ಡಿಸೈನ್ ಚಾರ್ಜಸ್ ಸಿಗುತ್ತೆ. ಇನ್ ಯಾವ್ದಾನ ಫಾರಿನ್ ಕರೆನ್ಸಿನಲ್ಲಿ ಎಕ್ಸ್ಪೆನ್ಸಸ್ ಇದೆಯಾ? FOB ತಗೊಂಡ್ವಿ, ಫ್ರೈಟ್ ಫಾರಿನ್ ಕರೆನ್ಸಿ ಆಯ್ತು, ಇನ್ಶೂರೆನ್ಸ್ ತಗೊಂಡ್ವಿ ಅಂಡ್ ಡಿಸೈನ್ ಚಾರ್ಜಸ್ ಆಯ್ತು. ಇನ್ ಯಾವ್ದು ಇಲ್ಲ. ಎಲ್ಲ ಫಾರಿನ್ ಕರೆನ್ಸಿ ತಗೊಂಡಾದ್ಮೇಲೆ ಆಡ್ ಇಂಡಿಯನ್ ಕರೆನ್ಸಿನಲ್ಲಿ ಕಮಿಷನ್ಸ್ ಕೊಟ್ಟಿರ್ತಾರೆ, ಕಮಿಷನ್ಸ್ ಅನ್ನ ನೀವು ಆಡ್ ಮಾಡಬೇಕು. ಕಮಿಷನ್ ಆಡ್ ಮಾಡಿ. ಕಮಿಷನ್ ಪೇಡ್ ಟು ಲೋಕಲ್ ಏಜೆಂಟ್ ಅಂತ ಕರಿತೀವಿ. ಸೊ ಆಡ್ ಕಮಿಷನ್ ಪೇಡ್ ಟು ಲೋಕಲ್ ಏಜೆಂಟ್. ನೋಡಿ, ಕಮಿಷನ್ ಫಾರಿನ್ ಕರೆನ್ಸಿನಲ್ಲಿ ಕೊಟ್ಟರು ನೀವು ಆಡ್ ಮಾಡಬೇಕು, ಅಥವಾ ಇಂಡಿಯನ್ ಕರೆನ್ಸಿನಲ್ಲಿ ಕೊಟ್ಟರು ನೀವು ಆಡ್ ಮಾಡಬೇಕು. ಸೊ ಹಾಗಾಗಿ ಸೊ ಇಲ್ಲಿ ನನಗೆ ಫಾರಿನ್ ಕರೆನ್ಸಿನಲ್ಲಿ ಕೊಟ್ಟಿಲ್ಲ, ಇನ್ಸ್ಟೆಡ್ ಆಫ್ ಫಾರಿನ್ ಕರೆನ್ಸಿ ನನಗೆ ರುಪೀಸ್ ಕೊಟ್ಟಿದ್ದಾರೆ. 27,000 ನೋಡಿ
ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಡೈರೆಕ್ಟ್ ಆಗಿ ರುಪೀಸ್ ಅಲ್ಲಿ ತಗೊಳ್ತಾ ಇದ್ದೀನಿ 27,000. ನೋಡಿ, ನಿಮಗೆ ಫಾರಿನ್ ಕರೆನ್ಸಿನಲ್ಲಿ ಕೊಟ್ರೆ ನೀವು ರುಪೀಸಿಗೆ ಹೆಂಗ್ ಮಾಡ್ಕೊಳ್ತೀರಾ ಅಂದ್ರೆ ಫಾರಿನ್ ಕರೆನ್ಸಿ ಅಮೌಂಟ್ ಇಂಟು ಎಕ್ಸ್ಚೇಂಜ್ ರೇಟ್ ಮಾಡಿದ್ರೆ ನಿಮಗೆ ರುಪೀಸ್ ಸಿಗುತ್ತೆ. ಬಟ್ ಈಗ ಕಮಿಷನ್ ರುಪೀಸ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ರುಪೀಸ್ ಇರೋದು ನಿಮಗೆ ಡಾಲರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಸೊ ನಿಮಗೆ ಎಕ್ಸ್ಚೇಂಜ್ ರೇಟ್ 72ನೇ ಇರುತ್ತೆ. ನೀವು ಡಾಲರ್ಸ್ ಆಗಿ ಕನ್ವರ್ಟ್ ಮಾಡ್ತೀರಾ ಅಂದ್ರೆ 27,000 ರುಪೀಸ್ ಅಲ್ಲಿ ಇದೆ. ಡಿವೈಡ್ ಮಾಡ್ಕೊಳ್ಳಿ. ಡಿವೈಡೆಡ್ ಬೈ 72 ಮಾಡಿದ್ರೆ 27,000 ಡಿವೈಡೆಡ್ ಬೈ 72 ರುಪೀಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಡಾಲರ್ಸ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 375 ನಿಮಗೆ US$ ಸಿಗುತ್ತೆ. ಬೇಕಾದ್ರೆ ನೀವು ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 375 US$ ಇಂಟು 72 ಮಾಡ್ಕೊಳ್ಳಿ, ನಿಮಗೆ 27,000 ಬರುತ್ತೆ. ಸೊ ಇದು ಕಮಿಷನ್ ಪೇಡ್ ಟು ಲೋಕಲ್ ಏಜೆಂಟ್. ಇನ್ಯಾವುದು ಎಕ್ಸ್ಪೆನ್ಸಸ್ ಇಲ್ಲ ಕ್ವಶನ್ಸ್ ಅಲ್ಲಿ. ನೀವು ಟೋಟಲ್ ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ CIF ವ್ಯಾಲ್ಯೂ. CIF ವ್ಯಾಲ್ಯೂ ಅಂತ ಕರಿತೀವಿ. ಫುಲ್ ಟೋಟಲ್ ಮಾಡ್ಕೊಳ್ಳಿ. $, ಫಸ್ಟ್ 1,20,000, 24,000, 1,350, 6,000, 375 ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ 1,51,725 ನಿಮಗೆ $. ಸಿಗುತ್ತೆ. ಇದನ್ನ ನೀವು ಎಕ್ಸ್ಚೇಂಜ್ ರೇಟ್ ಬೇಕಾದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಂಟು 72 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1,09,24,200 ಸಿಗುತ್ತೆ. ಅಥವಾ ನೀವು ಟೋಟಲ್ ಆದ್ರೂ ಮಾಡ್ಕೊಂಬನ್ನಿ, ನಿಮ್ಗೆ ಅಷ್ಟೇ ಸಿಗುತ್ತೆ. ಸೊ 86,40,000, 17,28,000, 97,200, 4,32,000, 27,000 ಆಡ್ ಮಾಡಿದ್ರೆ ಅಷ್ಟೇ ಇರುತ್ತೆ. ಇದು CIF ವ್ಯಾಲ್ಯೂ ಅಂತ ಕರಿತೀವಿ. ಈಗ ಏನ್ ನಿಮ್ಗೆ CIF ವ್ಯಾಲ್ಯೂ ರುಪೀಸ್ ಅಲ್ಲಿ ಸಿಕ್ಕಿರುತ್ತೆ ಅದೇ ನಮ್ಗೆ ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ. ಅಸೆಸಬಲ್ ವ್ಯಾಲ್ಯೂ ನಿಮ್ಗೆ ಏನ್ ರುಪೀಸ್ ಅಲ್ಲಿ ಇರುತ್ತೆ ಅದನ್ನೇ ಅಸೆಸಬಲ್ ವ್ಯಾಲ್ಯೂ ಅಂತ ತಗೋಬೇಕು. 1,09,000, 1,09,24,200 ಇದು ಅಸೆಸಬಲ್ ವ್ಯಾಲ್ಯೂ. ಈ ತರ ನೀವು ಅಸೆಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ಒನ್ ಅಸೆಸಬಲ್ ವ್ಯಾಲ್ಯೂ. ಇದೇ ತರನೇ ಮಾಡಬೇಕು. ನೆಕ್ಸ್ಟ್ ನಮ್ಗೆ ಇನ್ನೇನ್ ನೋಡಿ, ಕಸ್ಟಮ್ ಡ್ಯೂಟಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಅಮೌಂಟ್ ಮತ್ತೆ ಕಸ್ಟಮ್ ಡ್ಯೂಟಿ ತಗೊಳ್ಳಿ. ಸೊ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಫಸ್ಟ್ ನೀವು ಏನಪ್ಪಾ ಅಂದ್ರೆ ಅಸೆಸಬಲ್ ವ್ಯಾಲ್ಯೂ. ಅಸೆಸಬಲ್ ವ್ಯಾಲ್ಯೂನೇ ಫಸ್ಟ್ ತಗೋಬೇಕು. ಅಸೆಸಬಲ್ ವ್ಯಾಲ್ಯೂನೇ ಫಸ್ಟ್ ತಗೋಬೇಕು. ಅಸೆಸಬಲ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟರಲ್ಲ, ನಾವು ಫೈಂಡ್ ಔಟ್ ಮಾಡಿರ್ತೀವಿ ನೋಡಿ. ಅಸೆಸಬಲ್ ವ್ಯಾಲ್ಯೂ 1,09,24,200 ಅಸೆಸಬಲ್ ವ್ಯಾಲ್ಯೂನ ಫಸ್ಟ್ ನೀವು ತಗೋಬೇಕು. ಯಾಕೆಂದ್ರೆ ಅಸೆಸಬಲ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ಅಸೆಸಬಲ್ ವ್ಯಾಲ್ಯೂ 1,09,24,000 ಇದೆ. ಇದು ಕಸ್ಟಮ್ ಡ್ಯೂಟಿ ಅಲ್ಲ, ಬರೀ ವ್ಯಾಲ್ಯೂ ಅಷ್ಟೇ. ನೆಕ್ಸ್ಟ್ ಬಿ ಬಂದು ಬೇಸಿಕ್ ಕಸ್ಟಮ್ ಡ್ಯೂಟಿ ತಗೋಬೇಕು. ಕ್ವಶನ್ ಅಲ್ಲಿ ಬೇಸಿಕ್ ಕಸ್ಟಮ್ ಡ್ಯೂಟಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 15% ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬೇಸಿಕ್ ಕಸ್ಟಮ್ ಡ್ಯೂಟಿ 15% ತಗೋಬೇಕು. ಅಟ್ 15% ತಗೋಬೇಕು. ಯಾವ್ದ್ರ ಮೇಲೆ ಅಂದ್ರೆ ಅಸೆಸಬಲ್ ವ್ಯಾಲ್ಯೂ 1,09,24,200 ಏನಿದೆ ಇದ್ರ ಮೇಲೆ 15% ಅನ್ನ ಮಾಡ್ಕೊಳ್ಳಿ. 15% 1,09,24,200 ಇಂಟು 15% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 16,38,630 ನಮ್ಗೆ ಬೇಸಿಕ್ ಕಸ್ಟಮ್ ಡ್ಯೂಟಿ ಸಿಗುತ್ತೆ. ಇದನ್ನ ಅಮೌಂಟ್ ಕಾಲಮ್ ಅಲ್ಲೂ ತಗೊಳ್ಳಿ. ಹಾಗಾಗಿ ಕಸ್ಟಮ್ ಡ್ಯೂಟಿ ಆಗಿರೋದ್ರಿಂದ 16,38,630 ನೀವು ಕಸ್ಟಮ್ ಡ್ಯೂಟಿ ಕಾಲಮ್ ಅಲ್ಲೂ ತಗೋಬೇಕು. ಇದು ಎರಡನೇದು ಬಿ. ನೆಕ್ಸ್ಟ್ ಸಿ, ಬೇಸಿಕ್ ಕಸ್ಟಮ್ ಡ್ಯೂಟಿ ತಗೊಂಡಾದ್ಮೇಲೆ ಕಂಪಲ್ಸರಿ ಕ್ವಶನ್ ಅಲ್ಲಿ ಎಲ್ದಾನೆ ಕೂಡ ಇರಲಿ, ಸೋಷಿಯಲ್ ವೆಲ್ಫೇರ್ ಸೆಸ್ ಅನ್ನ ನೀವು ತಗೊಳ್ಲೇಬೇಕು. ಅದು ಕ್ವಶನ್ ಅಲ್ಲಿ ಕೊಟ್ಟಿರ್ಲಿ ಕೊಡದಲ್ಲೇ ಇರಲಿ 10% ಆನ್ ಬೇಸಿಕ್ ಕಸ್ಟಮ್ ಡ್ಯೂಟಿ ಮೇಲೆ 10% ಕಂಪಲ್ಸರಿ ತಗೊಳ್ಲೇಬೇಕು. ಹಾಗಾಗಿ ನನ್ನ ಹತ್ರ ಬೇಸಿಕ್ ಕಸ್ಟಮ್ ಡ್ಯೂಟಿ 16,38,630 ಇದೆ. ಇದ್ರ ಮೇಲೆ ನೀವು 10% ಅನ್ನ ಮಾಡಬೇಕು. ಸೊ ಹಾಗಾಗಿ ಇದ್ರ ಮೇಲೆ ನೀವು 10% ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ 1,63,863 ನನಗೆ ಸೋಷಿಯಲ್ ವೆಲ್ಫೇರ್ ಸಿಗುತ್ತೆ. ಸೊ 1,63,863 ನೀವು ಅಮೌಂಟ್ ಅಲ್ಲೂ ತಗೋಬೇಕು, ಕಸ್ಟಮ್ ಡ್ಯೂಟಿ ಆಗಿರೋದ್ರಿಂದ ಅಲ್ಲೂ ಕೂಡ ತಗೋಬೇಕಾಗುತ್ತೆ. ಇದು ಸಿ ಅಂತ ಕರಿತೀವಿ. ನೆಕ್ಸ್ಟ್ ಡಿ ಬಂದು ನೀವು ಇದನ್ನ ಟೋಟಲ್ ಮಾಡ್ಕೊಳ್ಳಿ. ನಿಮ್ಗೆ ಸಬ್ ಟೋಟಲ್ ಅಂತ ಕರಿತೀವಿ.
ಸಬ್ ಟೋಟಲ್ ಬರೀ ಅಮೌಂಟ್ ಕಾಲಮ್ ಮಾತ್ರ ಟೋಟಲ್ ಮಾಡ್ಕೊಳ್ಳಿ. ಸೊ 1,09,24,200 ಪ್ಲಸ್ 16,38,630 ಪ್ಲಸ್ 1,63,863 ಟೋಟಲ್ ಮಾಡಿದ್ರೆ ನಿಮ್ಗೆ 1,27,26,693 ಸಿಗುತ್ತೆ. ಇದು ಸಬ್ ಟೋಟಲ್ ಅಂತ ಕರಿತೀವಿ. ಈ ಸಬ್ ಟೋಟಲ್ ಮೇಲೆ ನೀವೇನ್ ಕೊಡ್ಬೇಕಪ್ಪ ಅಂದ್ರೆ IGST ಕೊಡಬೇಕು. IGST at 18%. IGST at ಯಾವಾಗಲೂ ಕೂಡ 18% ಕೊಡಬೇಕು. 1,27,26,693 ಮೇಲೆ 18% ಮಾಡ್ಕೊಳ್ಳಿ. 18% ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 22,90,804 ನೀವು GST ಕಾಲಮ್ ಅಲ್ಲೂ ಕಸ್ಟಮ್ ಡ್ಯೂಟಿ ಕಾಲಮ್ ಅಲ್ಲೂ ತಗೋಬೇಕಾಗುತ್ತೆ. 804 ಬರ್ತಕ್ಕಂಥ ಅಲ್ಲಿ 0.7 ಇದೆ, ಮೇಕ್ ಇಟ್ ಫೈಂಡ್ ಔಟ್. 805 ಮಾಡ್ಕೊಳ್ಳಿ. 805. ಸೊ ಈಗ ನೀವು ಟೋಟಲ್ ಮಾಡಿದ್ರೆ ಲಾಸ್ಟಿಗೆ ಬರುತ್ತೆ ಎಫ್ ಏನಪ್ಪಾ ಅಂತ ಹೇಳಿದ್ರೆ ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಬರೀ ಲಾಸ್ ಕಾಲಮ್ ಅನ್ನ ಮಾತ್ರ ಟೋಟಲ್ ಮಾಡ್ಕೊಳ್ಳಿ. ಸೊ ನಿಮ್ಗೆ 16,38,630 ಪ್ಲಸ್ 1,63,863 ಪ್ಲಸ್ 22,90,805 ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಕಸ್ಟಮ್ ಡ್ಯೂಟಿ ಪೇಯಬಲ್ ಬಂದು 40,93,298 ಸಿಗುತ್ತೆ. ಸೊ ಈ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಇದು ಟೋಟಲ್ ಕಸ್ಟಮ್ ಡ್ಯೂಟಿ ಪೇಯಬಲ್. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಅಥವಾ ನಿಮ್ಗೆ ಏನ್ ಅನ್ಸುತ್ತೆ ಅಥವಾ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕಮೆಂಟ್ ಮಾಡಿ.